ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ಯಾಂಕರ್ ಪಲ್ಟಿಯಾಗಿ ಪೆಟ್ರೋಲ್ ರಸ್ತೆ ಪಾಲು. ಬೆಳಗಾವಿಯ ಹಲಗಾ ಬಸ್ತವಾಡ ಸುವರ್ಣಸೌಧ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬುಧವಾರ ಮಧ್ಯಾಹ್ನ ಚಾಲಕನ ನಿಯಂತ್ರಣ ತಪ್ಪಿ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿಯಾಗಿದ್ದು ಅಪಾರ ಪ್ರಮಾಣದ ಪೆಟ್ರೋಲ್ ರಸ್ತೆ ಪಾಲಾಗಿದೆ. ಬೆಳಗಾವಿಯಿಂದ ಬೈಲಹೊಂಗಲ ಕಡೆಗೆ ಹೊರಟಿದ್ದ ಪೆಟ್ರೋಲ್ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಬಿದ್ದಿದೆ. ಟ್ಯಾಂಕರ್ ಪಲ್ಟಿಯಾಗುತ್ತಿದ್ದಂತೆ ಪೆಟ್ರೋಲ್ ರಸ್ತೆ ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಪೆಟ್ರೋಲ್ ನಷ್ಟವಾಗಿದೆ. ಕೂಡಲೇ ಸ್ಥಳಕ್ಕೆ ಬಂದ ಹಿರೇಬಾಗೇವಾಡಿ ಪೊಲೀಸರು ವಾಹನವನ್ನು ನಿಲ್ಲಿಸಿದ್ದಾರೆ. 1 ಕಿಲೋಮೀಟರ್ ದೂರದಲ್ಲಿಯೇ ವಾಹನಗಳನ್ನು ನಿಲ್ಲಿಸಿ ಮುಂದೆ ಆಗುವ ಅನಾಹುತವನ್ನು ತಡೆದಿದ್ದಾರೆ. ನಂತರ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಟ್ಯಾಂಕರ್ಗೆ ನೀರು ಹೊಡೆದಿದ್ದಾರೆ. ಟ್ಯಾಂಕರ್ನಲ್ಲಿ ಸಾವಿರಾರು ಲೀಟರ್ ಪೆಟ್ರೋಲ್ ರಸ್ತೆಯ ಮೇಲೆ ಹರಿದು ಹೋಗಿದೆ. ಬೆಳಗಾವಿ ತಾಲೂಕಿನ ದೇಸೂರದಲ್ಲಿ ಪೆಟ್ರೋಲ್ ತುಂಬಿಕೊಂಡು ಟ್ಯಾಂಕರ್ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬೈಲಹೊಂಗಲಕ್ಕೆ ಹೊರಟಿತ್ತು. ಟ್ಯಾಂಕರ್ ಪಲ್ಟಿಯಾಗುತ್ತಿದ್ದಂತೆ ಸುಮಾರು 2 ರಿಂದ 3 ಕಿಲೋಮೀಟರ್ವರೆಗೆ 2 ತಾಸುಗಳಿಗೂ ಹೆಚ್ಚು ಹೊತ್ತು ವಾಹನ ದಟ್ಟಣೆಯಾಗಿತ್ತು. ಪರಿಸ್ಥಿತಿ ತುಸು ಹತೋಟಿಗೆ ಬರುತ್ತಿದ್ದಂತೆ ವಾಹನ ಸರ್ವಿಸ್ ರಸ್ತೆ ಮೂಲಕ ಬಿಡಲಾಯಿತು.